ತೊಟ್ಲು ಸೇವೆ ಅಂತ ಹೇಳಿ ಒಂದು ಮಾಡಿಸ್ತಾರೆ. ಮಕ್ಕಳಿಲ್ಲದೆ ಇರುವಂಥವ್ರು ಇಲ್ಲಿ ಬಂದು ತೊಟ್ಲು ಸೇವೆ ಮಾಡಿದ್ರೆ ಅವರಿಗೆ ಮಕ್ಕಳಾಗೋದು ಶತಸಿದ್ಧ ಅಂತ ಹೇಳಲಾಗತ್ತೆ. ಇಲ್ಲಿ ಕ್ಷೇತ್ರದ ಬಹಳ ವಿಶೇಷ ಇದು. ಮಕ್ಕಳಿಲ್ಲದೆ ಇರೋಂಥವ್ರಿಗೆ ಸಂತಾನ ಭಾಗ್ಯ ಕೊಡುವಂಥದ್ದು ಇಲ್ಲಿನ ವಿಶೇಷ. ತಿಪ್ಪೇರುದ್ರ ಸ್ವಾಮಿಗಳ ಪವಾಡ ಇವತ್ತಿಗೂ ನಡೆಯುತ್ತೆ. ಅವ್ರನ್ನ ನೆಚ್ಕೊಂಡಂಥ ಜನ ತುಂಬ ಜನ ಜೀವನದಲ್ಲಿ ಗೆದ್ದಿದ್ದಾರೆ. ಹಾಗೆ ಮಕ್ಕಳಿಲ್ಲ ಅಂದವರು, ವರ್ಷಾನುಗಟ್ಟಲೆ ಮಕ್ಕಳಿಲ್ಲ ಅಂದವರು ಇಲ್ಲಿ ತೊಟ್ಲು ಸೇವೆ ಮಾಡಿ ಮಕ್ಕಳನ್ನ ಪಡೆದಿರುವಂಥ ನಿದರ್ಶನಗಳು ಸಾವಿರಾರಿದೆ. ಬನ್ನಿ. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಒಬ್ಬ ಪವಾಡ ಪುರುಷನ ಬಳಿ. ಇವರ ಹೆಸರು ಶ್ರೀ ಗುರು ತಿಪ್ಪೇರುದ್ರ ಮಹಾಸ್ವಾಮಿಗಳು ಅಂತ ಹೇಳಿ. ಇದಿರೋದು ಚಳ್ಳಕೆರೆ ತಾಲೂಕು, ನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆ. ಬಹಳ ಪವಾಡಗಳು ಇವ್ರದ್ದು. ಎರಡ ಪವಾಡಗಳು ಹೇಳ್ತಾ ಹೋಗ್ತಾ ಇದ್ರೆ ತುಂಬಾ ಪವಾಡಗಳಿದೆ. ಅಂದ್ರೆ ಸತ್ತಂತ ಎಮ್ಮೆನ ಬದುಕಿಸಂತ ಪವಾಡ, ಕೆರೆಗಳು ಮಾಡಿಸಿದಂಥ ಪವಾಡಗಳು, ಹಾಗೆ ಈ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳಿ ಒಂದು ಬೋರ್ಡ್ ಇದೆ. ಅಂದ್ರೆ ನೀನು ಎಷ್ಟು ಕೆಲಸ ಮಾಡ್ತೀಯ ಅಷ್ಟು ಭಿಕ್ಷೆ ನಿನಗೆ ಭಗವಂತ ಕೊಟ್ಟೇ ಕೊಡ್ತಾನೆ, ಆ ನಂಬಿಕೆ ನಿನ್ನಲ್ಲಿರ್ಲಿ ಅಂತ ಹೇಳಿ ಒಂದು ಘೋಷವಾಕ್ಯ ಇದೆ. ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳಿ. ಆ ಕೆರೆ ಮಾಡಬೇಕಾದ್ರೆ ಸಣ್ಣದಾಗೆ, ನಾನು ಅದನ್ನ ಡೀಟೇಲ್ ಆಗಿ ತಗೊಂಡೋಗ್ತೀನಿ ನಾನು ಆಮೇಲೆ. ಅಂದ್ರೆ ಆ ಕೆರೆ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ರಾಜನಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ, ನೀನೇನು ಆಗಲ್ಲಪ್ಪ ಶಿವ ಇದ್ದಾನೆ ಮಾಡಿಸು ಅಂತ ಹೇಳಿ ಮರಳಿನ ಗುಡ್ಡೆಗಳನ್ನ ಇಟ್ಟು, ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಬೆತ್ತವನ್ನ ಮುಟ್ತಾ ಹೋಗ್ತಾರೆ, ಯಾರ್ಯಾರು ಎಷ್ಟು ಕೆಲಸ ಮಾಡಿರ್ತಾರೆ. ಅದರಲ್ಲಿ ಒಬ್ಳು ಗರ್ಭಿಣಿ ಇರ್ತಾಳೆ, ಆ ಗರ್ಭಿಣಿನೂ ಕೂಡ ಕೆಲಸ ಮಾಡಿರ್ತಾಳೆ. ತಾಯಿ ಬಂದು ಆ ತಾಯಿಗೆ 2 ಕೂಲಿ ಸಿಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಹೊಟ್ಟೆಲಿರೋ ಮಗು ಕೂಡ, ಕಂದಮ್ಮ ಕೂಡ ನಿನ್ ಜೊತೆ ಕೆಲಸ ಮಾಡಿದೆ ಅಂತ ಹೇಳಿ. ಸೊ ಈ ತರ ಬಹಳ ಪವಾಡಗಳು ಈ ಕ್ಷೇತ್ರಕ್ಕೆ ನಡ್ಕೊಳ್ಳುವಂತವ್ರು ಲಕ್ಷಾಂತರ ಜನ. ಹಾಗೆ ಇಲ್ಲಿ ನಡೆಯುವಂತ ಜಾತ್ರೆ ಬಹಳ ಅದ್ದೂರಿ ಜಾತ್ರೆ. ಈ ಪ್ರತಿಯೊಂದು ಮಾಹಿತಿಯನ್ನ, ದೇವಸ್ಥಾನದ ಅಡ್ರೆಸ್ ಅನ್ನ ಪ್ರತಿಯೊಂದನ್ನು ಕೊಡ್ತಾ ಹೋಗ್ತೀನಿ. ನೀವು ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಇದನ್ನ ನಿಮಗೆ ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆಯಿಂದ ಆಗಿರ್ಬೋದು ಡೈರೆಕ್ಟ್ ಬಸ್ಸಸ್ ಇದೆ. ಚಳ್ಳಕೆರೆ ತಾಲೂಕು ಇದು, ಚಳ್ಳಕೆರೆಯಿಂದ ಡೈರೆಕ್ಟ್ ಬಸ್ ನಾಯಕನಹಟ್ಟಿ ಅಂತ ಹೇಳಿ. ಸ್ನೇಹಿತರೆ, ಇದೆಲ್ಲ ತೋರಿಸೋದಕ್ಕೆ ಮುಂಚೆ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಬನ್ನಿ ಸ್ನೇಹಿತರೆ, ಶ್ರೀ ಗುರು ತಿಪ್ಪೇರುದ್ರ ಮಹಾಸ್ವಾಮಿಗಳ ಪ್ರತಿಯೊಂದು ಮಾಹಿತಿಯನ್ನ ಕೇಳ್ತಾ ಹೋಗೋಣ, ನೋಡ್ತಾ ಹೋಗೋಣ. ಬನ್ನಿ. ಸ್ನೇಹಿತರೆ, ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ತುಂಬಾ ವರ್ಷಾನುಗಟ್ಲೆ ಮಕ್ಕಳಿಲ್ಲದೆ ಇರೋರು ಇಲ್ಲೊಂದು ತೊಟ್ಲು ಸೇವೆ ಅಂತ ಮಾಡಿದ್ರೆ ಅವರಿಗೆ 100% ಮಕ್ಕಳಾಗತ್ತೆ ಅಂತ ನಂಬಿಕೆ ಅದೇ ರೀತಿ ಆಗಿದೆ. ಇಲ್ಲಿ ತೊಟ್ಲು ಸೇವೆ ಆಗತ್ತೆ. ನಾನಿವಾಗ ಬಂದಿರುವಂತ ಜಾಗ, ಇಲ್ಲಿ ವರಗುರು ತಿಪ್ಪೇರುದ್ರ ಮಹಾಸ್ವಾಮಿಗಳ ರುದ್ರಾಭಿಷೇಕ ನಡೆಯುವಂತ ಜಾಗ, ಹಾಗೆ ಒಳಗಡೆ ತೊಟ್ಲು ಸೇವೆ ನಡೆಯುವಂತ ಜಾಗ. ಬನ್ನಿ. ಸ್ನೇಹಿತರೆ, ಇಲ್ಲಿ ತೊಟ್ಲು ಸೇವೆ ಅಂತ ಹೇಳಿ ಒಂದು ಮಾಡಿಸ್ತಾರೆ. ಮಕ್ಕಳಿಲ್ಲದೆ ಇರುವಂತವ್ರು ಇಲ್ಲಿ ಬಂದು ತೊಟ್ಲು ಸೇವೆ ಮಾಡಿದ್ರೆ ಅವರಿಗೆ ಮಕ್ಕಳಾಗೋದು ಶತಸಿದ್ಧ ಅಂತ ಹೇಳಲಾಗತ್ತೆ. ಇಲ್ಲಿ ಕ್ಷೇತ್ರದ ಬಹಳ ವಿಶೇಷ ಇದು. ಮಕ್ಕಳಿಲ್ಲದೆ ಇರೋಂಥವ್ರಿಗೆ ಸಂತಾನ ಭಾಗ್ಯ ಕೊಡುವಂಥದ್ದು ಇಲ್ಲಿನ ವಿಶೇಷ. ನೋಡಿ, ಇದು ನೀವೇನ್ ನೋಡ್ತಾ ಇದ್ರೆ ಇದು ತೊಟ್ಲು ಸೇವೆ ಅಂತ ಹೇಳಿ. ಸ್ನೇಹಿತರೆ, ನಾವು ಇವಾಗ ನೋಡಿದ್ದು ಒಳಮಠ.
ಈಗ ಹೊರಮಠ ಅಂತಿದೆ. ಒಳಮಠದಲ್ಲಿ ಇಲ್ಲಿ ಪೂಜೆ ಆಗುವಂಥದ್ದು, ಹೊರಮಠದಲ್ಲಿ ಸ್ವಾಮಿಗಳು ಐಕ್ಯರಾಗಿರುವಂಥದ್ದು. ಹಾಗೆ ಏಕಾಂತೇಶ್ವರ ಮಠ ಇದೆ, ಅಂದರೆ ಅವರು ಧ್ಯಾನ ಮಾಡಿದಂಥ ಜಾಗ. ಈಗ ಒಳಮಠದಿಂದ ಹೊರಮಠಕ್ಕೆ ಹೋಗೋಣ ಬನ್ನಿ. ಸ್ನೇಹಿತರೆ, ನಾವಿದ್ದೀವಿ ಹೊರಮಠದಲ್ಲಿ. ಇಲ್ಲಿ ಹೊರಮಠದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ತಿಪ್ಪೇರುದ್ರ ಮಹಾಸ್ವಾಮಿಗಳು ಜೀವಂತ ಸಮಾಧಿ ಅಂತ ಸ್ಥಳಕ್ಕೆ ಅಲ್ಲಿ ಕೆಳಮಠ ಅಂತ ಹೇಳ್ತೀವಿ, ಇದು ಹೊರಮಠ. ಇನ್ನೊಂದು ಏಕಾಂತೇಶ್ವರ ಮಠ, ಅದು ತಪಸ್ಸು ಮಾಡಿರುವಂಥ ಜಾಗ. ಇದು ಜೀವಂತ ಸಮಾಧಿ ಆಗಿರುವಂಥದ್ದು. ಬನ್ನಿ ದರ್ಶನ ಮಾಡಿ. ಸ್ನೇಹಿತರೆ, ನಾವಿವಾಗ ಬಂದಿದ್ದೀವಿ ಏಕಾಂತೇಶ್ವರ ಮಠಕ್ಕೆ. ಇಲ್ಲಿ ತಿಪ್ಪೇರುದ್ರ ಮಹಾಸ್ವಾಮಿಗಳು ತಪಸ್ಸನ್ನ ಧ್ಯಾನವನ್ನ ಮಾಡಿದಂಥ ಜಾಗ. ಹಾಗೆ ಇಲ್ಲೊಂದು ಗುಹೆ ಕೂಡ ಇದೆ. ನಾವು ಒಳಗಡೆ ಹೋಗೋಕ್ಕಾಗೋದಿಲ್ಲ, ತುಂಬ ಚಿಕ್ಕದು. ಅಂದರೆ ಅವರು ಇಲ್ಲಿಂದ ಅಲ್ಲೇನಿದೆ ಒಳಮಠ ಹೊರಮಠ ಅಲ್ಲಿಗೆ ಓಡಾಡ್ತಾ ಇದ್ರಂತೆ ಇಲ್ಲಿ ಒಳಗಡೆಯಿಂದ. ಸೊ ಹಾಗಾಗಿ ಆ ಗುಹೆಯನ್ನು ಸ್ಟ್ರಕ್ಚರ್ ಮಾಡಿ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಏಕಾಂತೇಶ್ವರ ಮಠದಲ್ಲಿ ಗುರುಗಳು ಧ್ಯಾನ ಮಾಡಿದಂಥ ಜಾಗವನ್ನು ನೋಡೋಣ. ಸ್ನೇಹಿತರೆ, ಶಿವನ ಅವತಾರ, ಶಿವನ ಆಶೀರ್ವಾದದಿಂದ ಹುಟ್ಟಿದ್ದು ಅಂತ ಹೇಳಲಾಗತ್ತೆ. ಇವರು ಒಂದಷ್ಟು ಜನ ಗುರುಗಳಿದ್ರು, ತುಂಬ ಜನ. ಇವಾಗ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಆಗಿರ್ಬೋದು, ಹಾಗೆ ಇಲ್ಲಿ ತಿಪ್ಪೇರುದ್ರ ಮಹಾಸ್ವಾಮಿಗಳಾಗಿರ್ಬೋದು, ಇಲ್ಲ ನೂರೊಂದು ಸ್ವಾಮಿಗಳಾಗಿರ್ಬೋದು, ಇವರೆಲ್ಲ ಮನುಕುಲದ ಉದ್ಧಾರಕ್ಕಾಗಿ, ಧರ್ಮದ ಉದ್ಧಾರಕ್ಕಾಗಿ ಬಂದಂಥವ್ರು. ಇವರು ಪವಾಡ, ಒಬ್ಬೊಬ್ಬರು ಒಂದೊಂದು ಥರ ಪವಾಡ ಇದೆ. ನಾನು ಎಲ್ಲ ಕ್ಷೇತ್ರಗಳನ್ನು ಸುತ್ತಾ ಇದ್ದೀನಿ. ಇದು ನನಗೆ ಅಕಸ್ಮಾತಾಗಿ ಸಿಕ್ಕಿರುವಂಥ ಕ್ಷೇತ್ರ. ನಾನು ಯಾವತ್ತೂ ಕೇಳಿರಲಿಲ್ಲ. ಸಾಧ್ಯವಾದರೆ ಇಲ್ಲಿನ ಜಾತ್ರೆಗೆ ಕೂಡ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತ ಹೇಳಿದ್ರೆ ರಥ ನೋಡಿದರೆ ಭಾಳ ವಿಶೇಷವಾಗಿದೆ. ಲಕ್ಷಾಂತರ ಜನ ಸೇರಿ ಆಗುವಂಥ ಜಾತ್ರೆ. ತಿಪ್ಪೇರುದ್ರ ಸ್ವಾಮಿಗಳ ಪವಾಡ ಇವತ್ತಿಗೂ ನಡೆಯುತ್ತೆ. ಅವ್ರನ್ನ ನೆಚ್ಕೊಂಡಂಥ ಜನ ತುಂಬ ಜನ ಜೀವನದಲ್ಲಿ ಗೆದ್ದಿದ್ದಾರೆ. ಹಾಗೆ ಮಕ್ಕಳಿಲ್ಲ ಅಂದವರು, ವರ್ಷಾನುಗಟ್ಟಲೆ ಮಕ್ಕಳಿಲ್ಲ ಅಂದವರು ಇಲ್ಲಿ ತೊಟ್ಲು ಸೇವೆ ಮಾಡಿ ಮಕ್ಕಳನ್ನು ಪಡೆದಿರುವಂಥ ನಿದರ್ಶನಗಳು ಸಾವಿರಾರಿದೆ. ಬನ್ನಿ, ಒಳಮಠ, ಹೊರಮಠ, ಹಾಗೆ ಏಕಾಂತೇಶ್ವರ ಮಠ, ಮೂರನ್ನು ಕವರ್ ಮಾಡಿದ್ದೀನಿ. ಆ ತಿಪ್ಪೇರುದ್ರ ಮಹಾಸ್ವಾಮಿಗಳು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಸಂಸಾರಕ್ಕೆ ಒಳ್ಳೇದು ಮಾಡಲಿ, ಅವ್ರ ಪವಾಡ ನಿಮ್ಮ ಸಂಸಾರದ ಮೇಲೂ ನಡೀಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುವಂಥ ಸಮಯ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.